ಹೈ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿಚಿತ್ತು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಚಿರುದು ಫಸ್ಟ್ ಡೇ ಸ್ಕೂಲು, June 2 ಆ್ಯಂಡ್ ಇವತ್ತು ಓಪನ್ ಡೇ ಇದೆ ಅವ್ರಿಗೆ. ಹಾಗಾಗಿ ಫ್ಯಾಮಿಲಿ ಎಲ್ಲ ಅಂದರೆ ಪೇರೆಂಟ್ಸ್ನು ಇನ್ವೈಟ್ ಮಾಡಿದ್ದಾರೆ. ಆ್ಯಂಡ್ ಡ್ರೆಸ್ ಕೋಡ್ ಕೂಡ ಹೇಳಿದ್ದಾರೆ, ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಬರಬೇಕು ಅಂತ. ಎಲ್ಲರೂ ಟೀ ಶರ್ಟ್ ಹಾಕ್ಕೊಂಬರಕ್ಕೆ ಹೇಳಿದ್ರು, ಬಟ್ ನಾನು ಜೀನ್ಸ್ ಹಾಕಲ್ಲ. ಸೊ ಹಾಗಾಗಿ ವೈಟ್ದು ಇದೊಂದು ಡ್ರೆಸ್ ಇತ್ತು, ಅದನ್ನು ಹಾಕೊಂಡಿದ್ದೀನಿ. ಆ್ಯಂಡ್ ಬುಜ್ಜಿ ಬೇಬಿಗೂ ವೈಟ್ ಕಲರ್ ಶರ್ಟು, ಇವರು ವೈಟು, ಆ್ಯಂಡ್ ನಮ್ಮ ಹಸ್ಬೆಂಡು ಕೂಡ ವೈಟ್ ಹಾಕೊಂಡಿದ್ದಾರೆ. ತುಂಬ ದಿನ ಆದಮೇಲೆ ಚಿರು ಮತ್ತೆ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಫುಲ್ ಎಕ್ಸೈಟೆಡ್ ಇದ್ದಾನೆ. ಅವನಂತೂ ರಜದಲ್ಲಿ ಕೇಳ್ತಾನೆ ಇದ್ದ, ಯಾಕೆ ಮಮ್ಮಿ ನೀನು ನನ್ನ ಸ್ಕೂಲಿಗೇನೆ ಕಳಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನೋಡೋಣ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ, ಆ್ಯಂಡ್ ಅವ್ನು ಹೇಗೆ ಎಂಜಾಯ್ ಮಾಡ್ತಾನೆ ಫಸ್ಟ್ ಡೇ ಅಂತ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬಾಯ್. 10 o'clock ಬರಕ್ಕೆ ಹೇಳಿದ್ದಾರೆ. 9:30 ಆಗಿದೆ. ಸೊ ಇವಾಗ ಬಿಟ್ರೇನೆ ನಾವು ಹೋಗಿ ಕರೆಕ್ಟಾಗಿ ಸ್ಕೂಲಿಗೆ ಸೇರೋಕ್ಕಾಗೋದು. ಸೊ ಇವಾಗ ಹೋಗ್ತಾ ಇದ್ದೀವಿ. 4 ಜನನು ನೋಡಿ ಫುಲ್ ವೈಟ್ ಆ್ಯಂಡ್ ವೈಟ್. ಆ್ಯಂಡ್ ಫೈನಲಿ ನಾವು ಕೂಡ ರೀಚ್ ಆದ್ವಿ. ಡೆಕೋರೇಷನ್ ಎಲ್ಲ ಮಾಡಿ, ರಂಗೋಲಿ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ರು. ಹೋಗ್ತಿದ್ದಂಗೆ ವೆಲ್ಕಮ್ ಕೂಡ ಮಾಡಿದ್ರು. ಚಿರು ತುಂಬ ದಿನ ಆದಮೇಲೆ ಟೀಚರ್ಸ್ ಎಲ್ಲ ನೋಡ್ತಾ ಇದ್ನಲ್ಲ, ಸೊ ಎಲ್ಲಾರನ್ನೂ ಮಾತಾಡಿಸ್ತಾ ಇದ್ದ. ನಾವು ಕೂಡ ನೋಡಿ ಮಾತಾಡಿಸ್ತಾ ಇದ್ವಿ. ಹಾಗೆ ಇವತ್ತು ಗೋ ಗ್ರೀನ್ ಗಾಲಾ ಅಂತ ಈವೆಂಟ್ ನಡೀತಾ ಇದೆ. ಸೊ ಹಾಗಾಗಿ ಈ ಥರ ಬಂದಿರೋ ಮಕ್ಕಳಿಗೆಲ್ಲರನ್ನೂ ಮಣ್ಣಲ್ಲಿ ಕಾಲು ಇಟ್ಬಿಟ್ಟು ಅದನ್ನು ಫುಟ್ ಪ್ರಿಂಟ್ನ ಕ್ಯಾನ್ವಾಸ್ ಬೋರ್ಡ್ ಮೇಲೆ ಇಟ್ಟು ಅವರಿಗೆ ಅದು ನೆನಪಿನ ಥರ ಕೊಡ್ತಾ ಇದ್ರು. ತುಂಬ ಚೆನ್ನಾಗಿತ್ತು, ಇನಿಷಿಯೇಟಿವ್ ಆಗಿತ್ತು ಆ್ಯಂಡ್ ಡಿಫ್ರೆಂಟ್ ಕೂಡ ಆಗಿತ್ತು. ಆ್ಯಂಡ್ ಗ್ರೀನ್ ಕಲರ್ ಪೇಪರಲ್ಲಿ ಅವರು ಕಿರೀಟ ಎಲ್ಲ ಮಾಡಿಬಿಟ್ಟು ಮಕ್ಕಳಿಗೆಲ್ಲ ಹಾಕ್ತಾಯಿದ್ರು. ತುಂಬ ಚೆನ್ನಾಗಿತ್ತು ಆ್ಯಂಡ್ ಮುದ್ದ ಕಾಣಿಸ್ತಾ ಇದ್ರು ಎಲ್ಲ ಮಕ್ಕಳು. ಆ್ಯಂಡ್ ಎಲ್ಲ ಪೇರೆಂಟ್ಸ್ನೂ ಇನ್ವೈಟ್ ಮಾಡಿದ್ರು. ಸೊ ಎಲ್ಲರೂ ಅದನ್ನು ಸ್ಪೋರ್ಟಿವ್ ಆಗಿ ತೊಗೊಂಡು ಎಲ್ಲ ಪೇರೆಂಟ್ಸು, ಮಕ್ಕಳು ಎಲ್ಲರೂ ಕೂಡ ಬಂದಿದ್ರು. ಆ್ಯಂಡ್ ಬಂದವ್ರಿಗೆಲ್ಲ ಅವರು ಒಬ್ಬೊಬ್ಬರೇ ಈ ಥರ ಮಾಡಿ ಅದನ್ನು ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಡ್ರೈ ಮಾಡಿಬಿಟ್ಟು ಆಮೇಲೆ ವಾಪಸ್ ನಮಗೇನೆ ಕೊಡಿಸ್ತಾ ಇದ್ರು. ಆ್ಯಂಡ್ ಎಂಟ್ರಿಯಲ್ಲೇ ಈ ಥರದೊಂದು ಬೋರ್ಡ್ ಕೂಡ ಇಟ್ಟಿದ್ರು. ಅದ್ರ ಜೊತೆ ನಿಂತ್ಕೊಂಡು ಎಲ್ಲ ಮಕ್ಕಳು ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ರೆ. ಸೊ ಹಾಗಾಗಿ ನಾವು ಕೂಡ ತೆಗೆದ್ವಿ. ಅದಾದಮೇಲೆ ಫಸ್ಟ್ ಡೇ ಅಲ್ವಾ, ಸೊ ಎಲ್ಲ ಮಕ್ಕಳಿಗೂ ಒಳ್ಳೇದಾಗಲಿ ಆ್ಯಂಡ್ ನ್ಯೂ ಜಾಯಿನ್ ಮಕ್ಕಳೆಲ್ಲ ಇರ್ತಾರೆ ಅಂತ ಹೇಳ್ಬಿಟ್ಟು ಸರಸ್ವತಿ ಮತ್ತು ಗಣೇಶ ಇಟ್ಟು ಪೂಜೆ ಎಲ್ಲ ಮಾಡಿದ್ರು. ತುಂಬ ಚೆನ್ನಾಗಿತ್ತು ಅದನ್ನು ಡೆಕೋರೇಷನ್ ಎಲ್ಲ ಮಾಡಿ. ಹಾಗೆ ನಾವು ಕೂಡ ಹೋಗಿ ಪೂಜೆ ಎಲ್ಲ ಮಾಡಿ ಅಕ್ಷತೆ ಕಾಳು ಹಾಕ್ಬಿಟ್ಟು ಅರಿಶಿನ ಕುಂಕುಮ ಕೊಟ್ಟರು. ಹಾಗೆ ಅಲ್ಲಿ ಸ್ವೀಟ್ ಕೂಡ ಕೊಟ್ಟರು ಬಂದವರಿಗೆಲ್ಲ. ನಾವು ಕೂಡ ಸ್ವೀಟ್ ಎಲ್ಲ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ಒಂಥರ ಫಸ್ಟ್ ಡೇ ಒಳ್ಳೆ ಮೂಡಲ್ಲಿ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಚಿರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದ. ಹೋದ್ಸಲಿ ಮಿಸ್ ಆಗಿ ಹೋಗ್ಬಿಟ್ಟಿತ್ತು, ಬಟ್ ಈ ಸಲ ಮಿಸ್ ಆಗಬಾರ್ದು ಅಂತ ಹೇಳ್ಕೊಂಡು ಅವನ ಜೊತೆ ಬಂದಿದ್ವಿ. ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟು ನಾವು ಆ್ಯಕ್ಟಿವಿಟೀಸ್ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಓಡ್ತಾ ಇದ್ವಿ. ಬೇರೆ ಬೇರೆ ಥರದ್ದೆಲ್ಲ ಅರೇಂಜ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಬುಜ್ಜಿ ಬೇಬಿನೂ ಅಷ್ಟೇ, ಅವನು ಕೂಡ ಎಂಜಾಯ್ ಮಾಡ್ತಾ ಇದ್ದ, ನೋಡ್ತಾ ಇದ್ವಿ. ನಾವು ಕೂಡ ಎಲ್ಲನೂ ತೊಗೊಂಡು ಹೊರಟ್ವಿ. ಬುಜ್ಜಿ ಬೇಬಿಗೆ ಸ್ವೀಟ್ ತೊಗೊಳ್ಳಿ ಅವರು ಅಂತ. ನಾನು ಅವ್ನಿಗೆ ಇನ್ನೂ ಸ್ವೀಟ್ ಆ ಥರದ್ದೆಲ್ಲ ಎಕ್ಸ್ಟ್ರಾ ಏನೂ ಕೊಟ್ಟಿಲ್ಲ, ಹಾಗಾಗಿ ಬೇಡ ಅಂತ ಹೇಳ್ತಿದ್ದೆ. ಇರಲಿ ತೊಗೊಳ್ಳಿ ಅಂತ ಹೇಳಿದ್ರು. ತೊಗೊಂಡು ಆ್ಯಂಡ್ ಈ ಥರ ಕೈಯಲ್ಲೇ ಹ್ಯಾಂಡ್ ಕ್ರಾಫ್ಟೆಡ್ ಫೋಟೋ ಬೂತ್ನ ಮಾಡಿದ್ರು. ಟ್ರೀ ಥರ ತುಂಬ ಚೆನ್ನಾಗಿತ್ತು. ಅಲ್ಲೂ ಕೂಡ ಮಕ್ಕಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಫೋಟೋಸ್ ತೆಗೆಸ್ಕೊತಾ ಇದ್ರು. ನಾವು ನಿಲ್ಲಿಸಿ ಫೋಟೋಸ್ ಎಲ್ಲ ತೆಗೆದ್ವಿ. ಆಮೇಲೆ ಮಕ್ಕಳು ಸ್ವಲ್ಪ ಎಂಗೇಜಿಂಗ್ ಆಗಿರಲಿ ಅಂತ ಹೇಳ್ಬಿಟ್ಟು ಈ ಥರ ಡೋರಾಮಾನು ಆ ಥರ ಬಟ್ಟೆ ಎಲ್ಲ ಹಾಕ್ಕೊಂಡು ಬರ್ತಾರಲ್ಲ, ಆ ಥರದ್ದೆಲ್ಲ ಬಂದಿದ್ರು. ಅವರು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದ ಚಿರು ಅಂತೂ. ಅವ್ರನ್ನ ಹೋಗಿ ಫಸ್ಟೆಲ್ಲ ಹೆದ್ರುಕೊಳ್ಳೋನು ಅವ್ರ ಜೊತೆ ಎಲ್ಲ ಆ ಥರ ಮಾತಾಡೋಕ್ಕೆ. ಬಟ್ ಈ ಸಲ ಅವನೇ ಹೋಗಿ ಮಾತಾಡಿಸ್ತಾ ಇದ್ದ. ಅವರು ಶೇಕ್ ಹ್ಯಾಂಡ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು, ಮಮ್ಮಿ ಅವ್ರು ನನಗೆ ಶೇಕ್ ಹ್ಯಾಂಡೇ ಕೊಡ್ತಾಯಿಲ್ಲ, ಹಾಗೆ ಹೋಗ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದ. ಸರಿ ಅಂದ್ಬಿಟ್ಟು ಅವ್ರ ಜೊತೆನೂ ಅಲ್ಲಿ ಇಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಬಟ್ ಬುಜ್ಜಿ ಬೇಬಿನ ಹಿಡಿಯೋಕ್ಕೆ ಆಗಿಲ್ಲ, ಬಿಕಾಸ್ ಅಲ್ಲಿ ಫುಲ್ಲು ಗ್ರೀನ್ ಮ್ಯಾಟ್ ಹಾಕಿ ಬಿಟ್ಬಿಟ್ಟಿದ್ರು. ಆ್ಯಕ್ಟಿವಿಟೀಸ್ ಒಂದು ಕಡೆ ನಡೀತಾ ಇತ್ತು ಆ್ಯಂಡ್ ಬರೋ ಪೇರೆಂಟ್ಸ್ ಎಲ್ಲ ಇನ್ನೂ ಬರ್ತಾನೆ ಇದ್ದರು. ಬಟ್ ಬುಜ್ಜಿ ಬೇಬಿ ಅಂತೂ ಆ ಗ್ರೀನ್ ಮ್ಯಾಟ್ ಫುಲ್ಲು ರೌಂಡ್ ಹೊಡಿತಾ ಇದ್ದ. ನಡೆಯೋಕ್ಕೆ ಬೇರೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ ಇವಾಗ. ಪುಟ್ಟಿ ಹೆಜ್ಜೆ ಇಟ್ಕೊಂಡು ಅಲ್ಲಿರೋ ಮಕ್ಕಳನ್ನೆಲ್ಲ ನೋಡಿಬಿಟ್ಟು ಎಂಜಾಯ್ ಮಾಡಿಕೊಂಡು ಅವ್ರ ಅಣ್ಣನ ಜೊತೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದ. ನೋಡ್ತಾ ಇರ್ಬೋದು, ಇಬ್ಬರು ಪೈಪೋಟಿ ಮೇಲೆ ನಾನು ಮುಂದೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆಟ ಆಡ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. Good boy. Can you show me which is wet waste? Very good. Have you understood? Yes. Jorage, say no. Yes.
ಸೊ ಒಂದೊಂದೇ ಆಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾ ಇದ್ದೆ ನಾನು ಕೂಡ ಹೋಗಿ. ಆ್ಯಂಡ್ ತುಂಬ ಜನ ಪೇರೆಂಟ್ಸ್ ಇರೋದ್ರಿಂದ ತುಂಬ ಮಕ್ಕಳು ಕೂಡ ಇರ್ತಾರೆ, ಎಲ್ಲರನ್ನೂ ಮಾಡಿಸ್ಬೇಕಲ್ಲ, ಹಾಗಾಗಿ ಎಲ್ಲನೂ ಅವನು ನಾವು ಹೇಳ್ಕೊಟ್ಟಂಗೆ ಮಾಡಿಸ್ತಾ ಇದ್ದ. ಆ್ಯಂಡ್ ಇದೊಂದು ತುಂಬ ಚೆನ್ನಾಗಿತ್ತು. ಮಕ್ಳ ಕೈಯಲ್ಲೇ ಅವರು ಡಿಫ್ರೆಂಟಾಗಿ ಚಿಕ್ಕ ಚಿಕ್ಕದಾಗೆ ದೀಪಗಳಾಗಿರ್ಬೋದು, ಉಂಡಿಗಳಾಗಿರ್ಬೋದು, ಆ ಥರದ್ದೆಲ್ಲ ಚಿಕ್ಕ ಚಿಕ್ಕದಾಗೆ ಮಾಡಿಸ್ತಾ ಇದ್ರು ಅವರು. ಇದು ನನಗೆ ನೋಡಿ ಖುಷಿ ಆಯಿತು, ಬಿಕಾಸ್ ನಾನು ಯಾವ ಸ್ಕೂಲಲ್ಲೂ ಈ ಥರದ್ದೆಲ್ಲ ನೋಡೇ ಇಲ್ಲ. ಅವರು ಎಕ್ಸ್‌ಪ್ಲೇನ್ ಕೂಡ ಮಾಡ್ತಾ ಇದ್ರು, ಹೇಗೆ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು. ಹಾಗೆ ಮಕ್ಳನ್ನೂ ಕೂಡ ಅದ್ರ ಜೊತೆಗೆ ಇನ್ವಾಲ್ವ್ ಮಾಡಿಬಿಟ್ಟು ಈ ಥರ ಮಾಡಬೇಕು ಫಸ್ಟು, ಆಮೇಲೆ ಈ ಥರ ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಆ್ಯಂಡ್ ಒಬ್ಬರು ಮಕ್ಕಳು ಅಲ್ಲ, ಇಲ್ಲಿ ಅಲ್ಲಿರೋ ಎಲ್ಲ ಮಕ್ಕಳನ್ನು ಕೂಡ ಮಾಡಿಸಿದ್ರು. ಆ್ಯಂಡ್ ಮಾಡಿದ್ದನ್ನ ಅವರು ಮಕ್ಕಳಿಗೆ ಕೂಡ ವಾಪಸ್ ಕೊಟ್ಟು ಕಳಿಸ್ತಾ ಇದ್ರು. ಸೊ ನೋಡಿ ಖುಷಿ ಆಯಿತು. ಆ್ಯಂಡ್ ಚಿರು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಮಾಡ್ತಾ ಇದ್ದ. ಆ್ಯಂಡ್ ಅದಾದಮೇಲೆ ಮಮ್ಮ ಹಿಂಗೆ ಮಾಡಕ್ಕೆ ಹೇಳಿದ್ರು, ನನಗೆ ಹಂಗೆ ಮಾಡಕ್ಕೆ ಹೇಳಿದ್ರು ಅಂತೆಲ್ಲ ಹೇಳ್ತಾ ಇದ್ದ. ಚೆನ್ನಾಗಿರತ್ತೆ ಒಂಥರ. ನನಗೂ ಆಸೆ ಇದೆ ಈ ಥರದ್ದೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು. ಫಸ್ಟು ಅವನೇ ಮಾಡಿದ್ದು. ಅದಾದಮೇಲೆ ಬೇರೆ ಬೇರೆ ಎಲ್ಲ ಮಕ್ಕಳು ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಪುಟಾಣಿ ದೀಪ ಮಾಡ್ದ ಅವನು. ತುಂಬ ಚೆನ್ನಾಗಿ ಕ್ಯೂಟಾಗಿತ್ತು. ಆ ಥರದ್ದೆಲ್ಲ ಮಾಡೋದೆಲ್ಲ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ರು. ಸೊ ಇದು ಕೂಡ ಮಾಡ್ತಾ ಇದ್ದ ಅವನು. ಫೈನಲಿ ಅವರೆಲ್ಲ ಅವ್ರು ಹೇಳ್ದಂಗೆಲ್ಲ ಇವನು ಕೂಡ ನೀಟಾಗಿ ಎಲ್ಲ ಮಾಡಿದ್ರು. ಅದೆಲ್ಲ ಮಾಡಿದ್ಮೇಲೆ ನಾವು ನೆಕ್ಸ್ಟು ಆಕ್ಟಿವಿಟೀಸ್ ಬೇರೆ ಬೇರೆ ಥರದ್ದೆಲ್ಲ ಪ್ಲ್ಯಾನ್ ಮಾಡಿದ್ರು. ಪ್ಲ್ಯಾಂಟಿಂಗ್ ಮಾಡ್ಬೋದು, ಮತ್ತು ಸೀಡ್ಸ್ ಎಲ್ಲ ಹಾಕಿ ಪ್ಲ್ಯಾಂಟಿಂಗ್ ಎಲ್ಲ ಮಾಡೋದನ್ನೆಲ್ಲ ಮಾಡಿದ್ರು. ಫಸ್ಟ್ ಇದನ್ನೆಲ್ಲ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿ ಮಾಡ್ದ. ನೋಡಿ ಫೈನಲಾಗಿ ಔಟ್ಪುಟ್ ಹೇಗೆ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿತ್ತು, ಕ್ಯೂಟಾಗಿತ್ತು. ಎಲ್ಲರಿಗೂ ಒಂದೇ ಥರ ಮಾಡಿಸಿಲ್ಲ, ತುಂಬ ಚೆನ್ನಾಗಿ ಬೇರೆ ಬೇರೆ ಡಿಫ್ರೆಂಟ್ ಥರ ಮಾಡಿಸಿದ್ರು. ಆ್ಯಂಡ್ ಬುಜ್ಜಿ ಆ ಡೋರಮ್ಮನ್ನ ನೋಡ್ಬಿಟ್ಟು ಎದ್ರುಕೊಂಡು ಓಡ್ತಾ ಇದ್ದ ಒಂದು ಕಡೆ. ನಾವು ಬನ್ನಿ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅದು ಮೂವ್ ಕೂಡ ಆಗ್ತಾ ಇತ್ತಲ್ಲ ಆ ಕಡೆ ಈ ಕಡೆ ಎಲ್ಲ. ಸೊ ಅವನಿಗೇನೋ ಒಂಥರ ಖುಷಿ, ಇದೆಲ್ಲೋ ಓಡಾಡ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ಚಿರು ಅಂತೂ ಅದನ್ನು ನೋಡಿ ಫುಲ್ ಎಕ್ಸೈಟೆಡ್ ಆಗಿ ಹೋಗ್ಬಿಟ್ಟಿದ್ದಾನೆ. ಅದರಿಂದನೇ ಓಡಾಡ್ತಾ ಇದ್ದ ಎಷ್ಟೊತ್ತು. ಆ್ಯಂಡ್ ಇಲ್ಲಿ ಎಲ್ಲ ಮಕ್ಳಿಗೂ ಮಡಕೆಲಿ ಈ ಥರ ಪೇಂಟ್ ಎಲ್ಲ ಮಾಡಿಬಿಟ್ಟು ಪ್ಲ್ಯಾಂಟಿಂಗ್ ಮಾಡೋದು ಹೇಗೆ ಅಂತೆಲ್ಲ ಹೇಳಿಕೊಡ್ತಾ ಇದ್ರು. ಮಣ್ಣೆಲ್ಲ ತೊಗೊಂಡು ಬಂದು ಅದು ಮಣ್ಣೆಲ್ಲ ಹಾಕಿ, ಮತ್ತು ವೇಸ್ಟೇಜ್ ಎಲ್ಲ ಇರುತ್ತಲ್ಲ, ಪೇಪರ್ ವೇಸ್ಟೇಜ್ ಆಗಿರ್ಬೋದು, ಮತ್ತು ಕಿಚನ್ ವೇಸ್ಟೇಜು ಆ ಥರದ್ದೆಲ್ಲ ಇರುತ್ತಲ್ಲ, ಅದನ್ನು ಕೂಡ ಹಾಕಿ ಪ್ಲ್ಯಾಂಟಿಂಗ್ ಎಲ್ಲ ಮಾಡ್ಬೋದು ನಾವು ಅಂತ ಹೇಳಿ ಮಕ್ಕಳಿಗೆ ಹೇಳಿಕೊಡ್ತಾ ಇದ್ರು. ಆ್ಯಂಡ್ ಮಕ್ಳ ಕೈಯಲ್ಲೇ ಕೂಡ ಮಾಡಿಸ್ತಾ ಇದ್ರು. ಚೆನ್ನಾಗಿದೆ ಅಲ್ಲ, ಏನೋ ಒಂಥರ ಆ್ಯಕ್ಟಿವಿಟೀಸ್. ಅಂದರೆ ಇದನ್ನು ಸೀಡ್ಸ್ ಕೂಡ ಹಾಕಿಸಿದ್ರು ಅವರು. ಅದರೊಳಗಡೆ ಸೀಡ್ಸ್ ಹಾಕಿ ನೀರೆಲ್ಲ ಹಾಕಿ ಅದನ್ನು ಆ ಮಡಕೆನ ನಮಗೆ ಕೊಟ್ಟರು. ತುಂಬ ಚೆನ್ನಾಗೇ ಪ್ಲ್ಯಾನ್ ಮಾಡಿದ್ರು ಅಂತ ಅನಿಸುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮಕ್ಕಳಿಗೆ ಈ ಥರದ್ದೆಲ್ಲ ಮಾಡಿಸೋದ್ರಿಂದ ತುಂಬ ಇಂಟ್ರೆಸ್ಟ್ ಬರುತ್ತೆ. ಆ್ಯಂಡ್ ಚಿರುನೂ ಅಷ್ಟೇ, ಮನೇಲಿ ನಾವು ಕೂಡ ಮಾಡಿಸ್ತಾ ಇರ್ತೀವಲ್ಲ, ನಾನು ಗಿಡದಕ್ಕೆ ನೀರೆಲ್ಲ ಹಾಕಕ್ಕೆ ಹೋದಾಗ ಅವನು ಕೂಡ ನೀರೆಲ್ಲ ಹಾಕಕ್ಕೆ ಬರ್ತಾನೆ. ಸೊ ಅವನಿಗೂ ಫುಲ್ ಇಂಟ್ರೆಸ್ಟ್ ಬಂದುಬಿಟ್ಟಿತ್ತು. ಆ್ಯಂಡ್ ಆ ಮಡಕೆನ ನಮಗೆ ಕೊಟ್ಟರು. ಇದನ್ನು ತುಂಬ ಚೆನ್ನಾಗೇ ಮಾಡ್ದ ಅವನು. ಅದೆಲ್ಲ ಆದಮೇಲೆ ಮತ್ತೆ ನೆಕ್ಸ್ಟು ಬೇರೆ ಏನೋ ಆಕ್ಟಿವಿಟೀಸ್ ಎಲ್ಲ ಇದ್ದಿಲ್ಲ. ನಾವು ಏನೇನು ಮಾಡ್ತಾ ಇದ್ದಾರೆ, ಎಲ್ಲಿ ಏನೇನು ನಡೀತಾ ಇದೆ ಅಂತೆಲ್ಲ ಹೇಳ್ಬಿಟ್ಟು ನೋಡ್ಕೊಂಡು ಸುಮ್ಮನೆ ಇದ್ವಿ. ಬೇರೆಯವರೆಲ್ಲ ಆಕ್ಟಿವಿಟೀಸ್ ಮಾಡ್ತಾಯಿದ್ರು ಹಾಗಾಗಿ. ಆ್ಯಂಡ್ ಬುಜ್ಜಿ ಬೇಬಿ ಅಂತೂ ಅಲ್ಲಿರೋ ಮಕ್ಳ ಜೊತೆ ಫುಲ್ ಎಂಜಾಯ್ ಮಾಡ್ತಾ ಇದ್ದ. ಅವ್ನು ನಮ್ಮ ಕೈಗೆ ಸಿಗ್ತಾ ಇದ್ದಿದ್ದಿಲ್ಲ, ಅವ್ರ ಜೊತೆ ಸೇರ್ಕೊಂಡು ಫುಲ್ ಆಟ ಆಡ್ಕೊಂಡಿದ್ದ. ಆ್ಯಂಡ್ ನನಗಂತೂ ಅವನ್ನ ಹಿಡಿದು ಸಾಕಾಗೋಯ್ತು. ಅಲ್ಲಿ ತುಂಬ ಜನ ಫ್ರೆಂಡ್ಸ್ಗಳು ಕೂಡ ಆದರು, ಹೊಸ ಫ್ರೆಂಡ್ಸ್ಗಳು. ಚಿರುಗಿಂತ ನನಗೆ ಜಾಸ್ತಿ ಫ್ರೆಂಡ್ಸ್ ಆದರು ಅಂತಲೇ ಹೇಳ್ಬೋದು. ಆ್ಯಂಡ್ ಆಮೇಲೆ ಬುಜ್ಜಿ ಬೇಬಿನ ಹಿಡಿಯೋಕ್ಕೆ ಆಗಿದ್ದಿಲ್ಲ. ಸೊ ಹಾಗಾಗಿ ಒಂದು ಹತ್ರ ಕೂರಿಸ್ಕೊಂಡು ನಾನೇ ಆಟ ಆಡ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಇಲ್ಲಾಂದ್ರೆ ಅವ್ನು ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾನೆ, ನನಗೆ ಎಲ್ಲಿ ಬಿದ್ದು ಏನಾದರೂ ಏಟು ಮಾಡ್ಕೊತಾನೆ ಅಂತ ಭಯ. ಸೊ ಹಾಗಾಗಿ ನಾನು, ಚಿರು, ಬುಜ್ಜಿ ಬೇಬಿ ಎಲ್ಲ ಕುತ್ಕೊಂಡು ಆಟ ಆಡ್ಕೊಂಡಿದ್ವಿ. ಅದೆಲ್ಲ ಆದಮೇಲೆ ಈವೆಂಟ್ ಎಲ್ಲ ಮುಗೀತು. ಮತ್ತು ಅಲ್ಲಿ ಫುಟ್ ಪ್ರಿಂಟ್ ಎಲ್ಲ ತೊಗೊಂಡಿದ್ರಲ್ಲ, ಅದೆಲ್ಲ ಈ ಥರ ಅರೇಂಜ್ ಮಾಡಿದ್ರು ಒಣಗಕ್ಕೆ ಬಿಸಿಲಲ್ಲಿ. ಸೊ ನಾವು ಅದ್ರ ಹಿಂದೆ ನೇಮ್ ಕೂಡ ಬರೆದಿದ್ರು. ಹಾಗಾಗಿ ನೇಮ್ ನೋಡಿ ನಾವು ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು. ನಾನು ಒಂದು 5-10 ನಿಮಿಷ ಹುಡುಕ್ತೇನೋ, ಬಿಕಾಸ್ ಅಷ್ಟು ಜನದ್ದು ಫೈನಲಿ ಆಮೇಲೆ ಸಿಕ್ತು. ಅದನ್ನು ಕೂಡ ತೊಗೊಂಡು ಅಲ್ಲಿ ಕೆಲವೊಬ್ಬರು ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಅಂತ ಹೇಳಿದ್ನಲ್ಲ, ಅವ್ರನ್ನೂ ಕೂಡ ಎಲ್ಲರೂ ಮಾತಾಡಿಸ್ದೆ. ಆ್ಯಂಡ್ ತುಂಬ ಜನ ನನ್ನ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಮಾಡ್ತೀರಾ ಅಲ್ವಾ ನೀವು ಅಂತೆಲ್ಲ ಹೇಳ್ಬಿಟ್ಟು ಮಾತಾಡ್ಸಿದ್ರು. ಅದಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ತುಂಬ ದಿನ ಆದಮೇಲೆ ಇವಾಗ ರೆಕಗ್ನೈಸ್ ಸಿಗ್ತಾ ಇದೆ. ಆ್ಯಂಡ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿ ಮಯೂರ ಬೇಕ್ರಿ ಇತ್ತು ಹೈವೇಲಿ, ಅಲ್ಲಿಗೆ ಬಂದಿದ್ವಿ. ಚಿರು ಅಂತೂ ನನಗೆ ಜ್ಯೂಸ್ ಕೊಡಿಸ್ತಾರೆ ಅಂತ ಹೇಳ್ಬಿಟ್ಟು ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದ. ಅಲ್ಲೂ ಕೂಡ ಒಬ್ಬರು ಫ್ರೆಂಡ್ಸ್ ಸಿಕ್ಕಿದ್ರು, ಅವ್ರನ್ನ ಮಾತಾಡ್ಸ್ಕೊಂಡಿದ್ವಿ. ಆ್ಯಂಡ್ ಬುಜ್ಜಿ ಬೇಬಿ ನೋಡಿ ಇಲ್ಲಿ ಮಾಕ್ಟೈಲ್ಗೆ ನಿಂಬೆಹಣ್ಣು ಲೆಮನ್ ಹಾಕಿ ಕೊಟ್ಟಿದ್ರಲ್ಲ, ಅದನ್ನು ಎತ್ಕೊಂಡು ತಿಂತಾ ಇದ್ದಾನೆ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಆ್ಯಂಡ್ ಅವನ ಎಕ್ಸ್ಪ್ರೆಷನ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ತಮ್ಮನ ನನಗೆ ಇದು ಕೊಟ್ಟಿದ್ನಲ್ಲ ಹಲಸಿನ ಹಣ್ಣು, ಅದನ್ನು ಕಟ್ ಮಾಡೋಣ, ಸ್ಮೆಲ್ ಬರ್ತಾ ಇತ್ತು ಅಂತ ಹೇಳ್ಬಿಟ್ಟು ಕಟ್ ಮಾಡೋಣ ಅಂತ ಹೇಳಿ ಇವತ್ತು ಕುತ್ಕೊಂಡೆ ಕಟ್ ಮಾಡೋಕ್ಕೆ. ಆ್ಯಂಡ್ ನೋಡೋಣ ಹಣ್ಣಾಗಿರುತ್ತೆ ಅಂತ ಹೇಳ್ಬಿಟ್ಟು
ಹಣ್ಣೇನೋ ಆಗಿತ್ತು. ಸ್ಮೆಲ್ ನೋಡ್ಬಿಟ್ಟು ನಾನೇ ಮೋಸ ಹೋಗ್ಬಿಟ್ಟೆ. ಬಿಕಾಸ್ ಅದು ತುಂಬ ಚಿಕ್ಕ ಚಿಕ್ಕ ತೊಳೆ ಮತ್ತೆ ಫುಲ್ಲಾಗೂ ಕೂಡ ಹಣ್ಣಾಗಿದ್ದಿಲ್ಲ ಆ್ಯಂಡ್ ಫುಲ್ಲಾಗೂ ಕಾಯಿ ಇದ್ದಿದ್ದಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ತಿಂದು ಆಮೇಲೆ ಎಲ್ಲ ಬಿಸಾಕ್ಬಿಟ್ವಿ. ಆಮೇಲೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಬುಜ್ಜಿ ಬೇಬಿಗೆ ಇಲ್ಲಿ ರಾಗಿ ಸರಿ ಮಾಡಿ ತಿನ್ನಿಸ್ಬಿಟ್ಟು ಚಿರುಗೂ ಕೂಡ ಸ್ಕೂಲ್ಗೆ ರೆಡಿ ಮಾಡಿದೆ. ಇವತ್ತಿಂದ ಅವನೇ ಒಬ್ಬನೇ ಸ್ಕೂಲಿಗೆ ಹೋಗಬೇಕು. ಅಂದ್ರೆ ಅವ್ರ ಅಪ್ಪ ಕರ್ಕೊಂಡೋಗಿ ಬಿಟ್ಬಿಟ್ಟು ಪಿಕಪ್ ಮಾಡೋ ಥರ. ಇವತ್ತಿಂದ ಅವನೊಬ್ಬನೇ ಹೋಗ್ತಾನೆ. ನೆನ್ನೆಲ್ಲ ನಾವು ಹೋಗಿದ್ವಲ್ಲ ಹಾಗಾಗಿ. ಆ್ಯಂಡ್ ಚಿರು ಸ್ಕೂಲ್ಗೆ ಹೋಗ್ತಾ ಇದ್ರೆ ಬುಜ್ಜಿ ಬೇಬಿ ಅಂತೂ 2 ಕೈಯಿಂದ ಬಾಯ್ ಬಾಯ್ ಅಂತೆಲ್ಲ ಮಾಡ್ತಾ ಇದ್ದ. ಅವನಿಗೇನೋ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು, ಬಟ್ ಅವನು ಒಬ್ಬನೇ ಹೋಗ್ತಾ ಇರೋದ್ರಿಂದ ಸ್ಟಾರ್ಟಿಂಗ್ ಬಾಯ್ ಮಾಡ್ದ. ಆಮೇಲೆ ಸ್ವಲ್ಪ ಸಪ್ಪಗಾಗೋಗ್ಬಿಟ್ಟ. ಆ್ಯಂಡ್ ಚಿರು ಕೂಡ ತುಂಬ ಚೆನ್ನಾಗೇ ಖುಷಿಯಾಗೇನೆ ಇವತ್ತು ಕೂಡ ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ಆ್ಯಂಡ್ ಅದರಲ್ಲೂ ಅವ್ರ ಅಪ್ಪ ಕರ್ಕೊಂಡು ಹೋಗ್ಬಿಡ್ತಾರೆ ಡೈಲಿ ಅಂತ ಹೇಳಿದಕ್ಕೆ ಫುಲ್ ಖುಷಿ ಆಗೋಯ್ತು. ಆ್ಯಂಡ್ ಇವತ್ತು ಜೂನ್ 3 ಆಗಿರೋದ್ರಿಂದ RCB ಮ್ಯಾಚ್ ಇದೆ. ಸೊ ಹಾಗಾಗಿ ಬೆಳಗ್ಗೆನೆ ಚಿರು ಸ್ಕೂಲಿಗೆಲ್ಲ ಕಳಿಸ್ಬಿಟ್ಟು ಬುಜ್ಜಿ ಬೇಬಿನ ಮಲಗಿಸಿ ದೇವ್ರ ಪೂಜೆ ಮಾಡೋಕ್ಕೆ ಅಂತ ಈ ಸಲ ಎಲ್ಲ ರೆಡಿ ಮಾಡಿದ್ದೀನಿ. ಬಿಕಾಸ್ RCB ಈ ವರ್ಷನಾದರೂ ಕಪ್ ಗೆಲ್ಲಿ ಅನ್ನೋ ಆಸೆ. 18 ವರ್ಷದಿಂದ ಕಾದು 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 ಸಾಕಾಗೋಗ್ಬಿಟ್ಟಿದೆ ನಮಗೂ. ಸಾಕಾಗಿದೆ ಅನ್ನೋದಕ್ಕಿಂತ ಒಂದು ಸಲಿನಾದರೂ ಆ ಕಪ್ ಎತ್ಬಿಟ್ರೆ ಸಾಕಪ್ಪ ಅನ್ನೋ ಖುಷಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಒಳ್ಳೇದಾಗ್ಲಪ್ಪ ದೇವ್ರೆ, ಈ ಸಲಿನಾದರೂ RCB ಕಪ್ ಗೆಲ್ಲಿ ಅಂದ್ಬಿಟ್ಟು ಪೂಜೆ ಎಲ್ಲ ಮಾಡಿ ದೇವ್ರ ಹತ್ರ ಪ್ರಾರ್ಥನೆ ಎಲ್ಲ ಮಾಡಿದ್ವಿ. ಆ್ಯಂಡ್ ಬುಜ್ಜಿ ಬೇಬಿ ಮಧ್ಯಾಹ್ನ ಮಲ್ಕೊಂಡಿದ್ದ. ಎದ್ದೇಳ್ತಿದ್ದಂಗೆನೆ ಫುಲ್ ಜ್ವರ ಬಂದ್ಬಿಟ್ಟಿತ್ತು ಅವನಿಗೆ ಸ್ವಲ್ಪ. ಹಾಗಾಗಿ ಸ್ವಲ್ಪ ಸ್ನಾನ ಗಿನ ಎಲ್ಲ ಮಾಡಿಸ್ಬಿಟ್ಟು ಅವ್ನ ಕೈಯೇ ಬಿಡ್ತಾ ಇದ್ದಿದ್ದಿಲ್ಲ, ಎತ್ಕೊಂಡೇ ಇರಬೇಕಾಗಿತ್ತು. ಇಲ್ಲಾಂದ್ರೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರೋನು. ಸ್ವಲ್ಪ ಹೊತ್ತು ಎತ್ಕೊಂಡು ಆಟ ಆಡಿಸ್ಕೊಂಡು ಆ್ಯಂಡ್ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾ ಇದ್ದ ಜ್ವರ ಬಂದ್ರೂ ನನ್ನ ಜೊತೆಗೆ. ಸ್ವಲ್ಪ ಸಿರಪ್ ಎಲ್ಲ ಹಾಕೋಣ ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಆ ಒಂದು ಪ್ಯಾರಾಸಿಟಮಾಲ್ ಏನು ಸಿರಪ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಹಾಕಿ. ಆ್ಯಂಡ್ ಸಂಜೆ ಮ್ಯಾಚ್ ಇರೋದ್ರಿಂದ ಮಧ್ಯಾಹ್ನನೇ ನಾನು ಅಡುಗೆ ಎಲ್ಲ ಮಾಡಿಬಿಟ್ಟೆ. ಚಿರು ಸ್ಕೂಲ್ಗೆ ಹೋಗ್ತಿರೋದ್ರಿಂದ ಟಿಫನ್ಗೆ ಬೆಳಗ್ಗೆ ಏನಾದರೂ ಮಾಡಲೇಬೇಕಲ್ವ. ಹಾಗಾಗಿ ಇವತ್ತೇ ಹಿಟ್ಟೆಲ್ಲ ರುಬ್ಬಿಕ್ ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಎತ್ತಿಟ್ಬಿಟ್ಟು ಫೈನಲ್ ಆಗಿ ಮ್ಯಾಚ್ ನೋಡೋಕೆ ಕುತ್ಕೊಂಡ್ವಿ. ಸೊ ಇವತ್ತಾದರೂ ಗೆಲ್ತಾರೆ ಅನ್ನೋ ಹೋಪಲ್ಲಿ ಕುತ್ಕೊಂಡಿದ್ವಿ. ಆ್ಯಂಡ್ ಫೈನಲಿ ನೈಟು RCB ವರ್ಷ 18ನೇ ವರ್ಷ ನಮ್ಮದೇ ಆಯಿತು. RCB ಗೆದ್ದಿದ್ದ ಖುಷಿಗೆ ನಾನಂತೂ ಫುಲ್ಲು ಕುಣಿತಾನೇ ಇದ್ದೆ. ಆ್ಯಂಡ್ ವಿರಾಟ್ ಕೊಹ್ಲಿ ಅಳ್ತಾ ಇದ್ದಿದ್ದು ನೋಡಿ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಆ್ಯಂಡ್ ಏನೋ ಗೊತ್ತಿಲ್ಲ, ನನಗೂ ಇದ್ದಕ್ಕಿದ್ದಂಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಫೈನಲಿ 18ರ ನಂಟು ನಮ್ಮದೇ ಆಗಿದೆ. ಸೊ ಜೈ RCB. ಫೈನಲಿ RCB ಕಪ್ ಗೆದ್ದಿದೆ. ಇನ್ಮೇಲೆ ಯಾರು ನಮ್ಮನ್ನ ಟ್ರೋಲ್ ಮಾಡೋಕ್ಕೆ ಆಗಲ್ಲ ಆ್ಯಂಡ್ ಯಾರು ಹೀಯಾಳ್ಸೋಕ್ಕಾಗಲ್ಲ, ನಿಮ್ಮ ಹತ್ರ ಕಪ್ ಇಲ್ಲ, ನೀವು ಒಂದ್ಸಲಿನೂ ಕಪ್ ಗೆದ್ದಿಲ್ಲ ಅಂತ. ಫೈನಲಿ ಆ ಕಪ್ ನಮ್ದಾಯ್ತು. ಅದೇ ಖುಷಿಗೆ ಆ್ಯಂಡ್ ಮುಂಚೆನೇ ಗೆಲ್ತಾರೆ ಅನ್ನೋ ಒಂದು ಹೋಪ್ ಮೇಲೆ ಪಟಾಕಿ ಎಲ್ಲ ತೊಗೊಂಡು ಬಂದು ಇಟ್ಕೊಂಡ್ಬಿಟ್ಟಿದ್ದೆ ನಾನು. ಸೊ ಇವತ್ತು ಪಟಾಕಿ ಹೊಡೆದು ಫುಲ್ ನಾನಂತೂ ಸಿಕ್ಕಾಪಟ್ಟೆ ಖುಷಿಯಿಂದ ಎಂಜಾಯ್ ಮಾಡಿ ಆ್ಯಂಡ್ ನೈಟ್ ಅಂತೂ ತುಂಬ ನೆಮ್ಮದಿಯಾಗಿ ಮಲ್ಕೊಂಡೆ ಅಂತಲೇ ಹೇಳ್ಬೋದು. ಸೊ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ. ನಾನಂತೂ ಫುಲ್ ಹ್ಯಾಪಿ ಇವತ್ತು. ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೀಗಿತ್ತು. ಆ್ಯಂಡ್ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಒಂದು ಲಾಸ್ಟ್ ಟೈಮ್ ಈ ಸಲ ಕಪ್ಪು ನಮ್ಮದೇ ಆಯಿತು. ನಾವಂತೂ ಫುಲ್ ಖುಷಿಯಾಗಿದ್ದೀವಿ. ಆ್ಯಂಡ್ ಈ ವಿಡಿಯೋನ ನಾನು ಖುಷಿಯಿಂದ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.